ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ನಮ್ಮ ಸಂಗ್ರಾಮ ವಾಹಿನಿಯ ಇಂದಿನ ವಿಶೇಷ ಸಂಚಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಿಮಗಾಗಿ, ನಿಮ್ಮ ಮನೆಯ ಮಕ್ಕಳಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ತಂದಿದ್ದೇವೆ. ಏನು ಈ ಕಾರ್ಯಕ್ರಮ ಅಂತ ಹೇಳಿದ್ರೆ, ಮಾರ್ಚ್ 18ರಿಂದ ಏಪ್ರಿಲ್ 2ನೇ ತಾರೀಕುವರೆಗೂ ನಡೆಯುತ್ತಿರುವಂತಹ ರಾಜ್ಯ ಮಟ್ಟದ SSLC ಪರೀಕ್ಷೆಯಲ್ಲಿ ಮಕ್ಕಳು ಯಾವ ರೀತಿ ಪರೀಕ್ಷೆಯನ್ನ ಎದುರಿಸಬೇಕು, ಉತ್ತಮ ಅಂಕಗಳನ್ನ ಯಾವ ರೀತಿ ಗಳಿಸಬೇಕು, ಭಯವನ್ನ ಬಿಟ್ಟು ಪರೀಕ್ಷೆಗೆ ತೊಡಗೊಳ್ಳೋದಾದ್ರೂ ಹೇಗೆ ಎಂಬ ಒಂದಷ್ಟು ಸರಳ ಸೂತ್ರಗಳನ್ನ ವಿದ್ಯಾರ್ಥಿಗಳಿಗಾಗಿ ನಾವು ಈ ಸಂಚಿಕೆಯಲ್ಲಿ ತಂದಿದ್ದೇವೆ. ಪ್ರತಿಯೊಬ್ಬ ಪೋಷಕರು, ವಿದ್ಯಾರ್ಥಿಗಳು ಆಲಿಸಿ ಇದನ್ನ ಅಳವಡಿಸಿಕೊಂಡು ಉತ್ತಮ ಅಂಕಗಳನ್ನ ಗಳಿಸಿ ಒಳ್ಳೆಯದನ್ನಾಗಿ ಅಂಕಗಳನ್ನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಆತ್ಮೀಯ ಪೋಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ರಾಜ್ಯ ಮಟ್ಟದ SSLC ಪರೀಕ್ಷೆ ಅಂದ್ರೆ ಆತಂಕ ಬೇಡ, ಭಯ ಬೇಡ, ಆತ್ಮವಿಶ್ವಾಸವನ್ನ ಇಟ್ಕೊಳ್ಳೋಣ. ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯ ನಮ್ಮೊಟ್ಟಿಗೆ ಇದ್ರೆ ನಾವು ಏನನ್ನು ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು. ವರ್ಷದಿಂದ ಕಲಿತಂತಹ ಪಾಠ ಇಂದು ನೀವು ಏನು ಅಂತ ತೋರಿಸುವಂತಹ ಸಮಯ ಬರ್ತಾ ಇದೆ. ಭೂಮಿಗೆ ಬಿತ್ತಿದ ಬೀಜ, ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡುತ್ತೆ ಅಂತ ನಮ್ಮ ದೇವನೂರು ಮಹಾದೇವನವರು ಹೇಳಿದ್ದಾರೆ. ಅದೇ ರೀತಿ ನೀವು ವರ್ಷದಿಂದ ಕಲಿತಿರುವಂತಹ ಪಾಠ, ಪರಿಶ್ರಮ ಇಂದು ನೀವು ಏನು ಎಂಬುದನ್ನ ವ್ಯಕ್ತಪಡಿಸಿಕೊಳ್ಳೋದಿಕ್ಕೆ ಅವಕಾಶವಾಗಿ ಬಂದಿದೆ. ಇದಕ್ಕೆ ನೀವು ಎದುರುವಂತದ್ದು ಬೇಡ. ಯಾಕೆ ಎದುರುವಂತದ್ದು ಬೇಡ ಅಂತ ಹೇಳಿದ್ರೆ, ಒಂದಷ್ಟು ಸರಳ ಸೂತ್ರಗಳನ್ನ ನೀವು ಅಳವಡಿಸ್ಕೊಂಡ್ರೆ ಆತಂಕವಿಲ್ಲದೆ ಆತ್ಮನಿರ್ಭರವಾಗಿ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಅಂಕಗಳನ್ನ ಪಡ್ಕೊಳ್ಬಹುದು. ಹೇಗೆ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ, ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ಅಂತ ಹೇಳಿದ್ರೆ ಸತತ ಅಭ್ಯಾಸಂ ವಿದ್ಯಾರ್ಥಿ ಲಕ್ಷಣಂ ಅಂತ ಹೇಳ್ತಾರೆ. ನಾವು ಪ್ರತಿನಿತ್ಯ ಅಭ್ಯಾಸವನ್ನ ಮಾಡುವುದು ವಿದ್ಯಾರ್ಥಿಗಳ ಲಕ್ಷಣವಾಗಿರುತ್ತೆ. ಆದ್ದರಿಂದ ನಾವು ಪರಿಶ್ರಮವನ್ನ ಪಟ್ಟು ಸತತ ಅಭ್ಯಾಸವನ್ನ ಮಾಡೋದ್ರಿಂದ ನಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಕಲಿತಂತಹ ಪಾಠಗಳು ನಮ್ಮ ನೆನಪಿನಲ್ಲಿ ಉಳ್ಕೊಳ್ಳೋದ್ರಿಂದ ಉತ್ತಮ ಬರವಣಿಗೆಯನ್ನ ರೂಪಿಸ್ಕೊಳ್ಬಹುದು. ನಾವು ಕಲಿತದ್ದನ್ನ ನಮ್ಮ ನೆನಪಿನ ಶಕ್ತಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಬರೆದು ಅಭ್ಯಾಸವನ್ನ ಮಾಡೋದ್ರಿಂದ ಬರವಣಿಗೆ ಅಂದವಾಗುತ್ತೆ ಮತ್ತು ಕೈ ಬರೆಯುವಿಕೆ ಸ್ಪೀಡ್ ಆಗ್ತಾ ಹೋಗುತ್ತೆ. ವ್ಯಾಕರಣಾಂಶಗಳು ತಪ್ಪಾಗುವುದರ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಯಶಸ್ಸು ನಮ್ಗೆ ಕಟ್ಟಿಟ್ಟ ಬುತ್ತಿ ಆಗ್ತಾ ಹೋಗುತ್ತೆ. ಆದರೆ ವಿದ್ಯಾರ್ಥಿಗಳಾದ ನಾವು ಕೆಲವೊಬ್ರು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಪರೀಕ್ಷೆ ಇಂದಿನ ದಿನ ಓದಿದ್ರಾಯ್ತು, 2 ದಿನ ಇದೆ ಅನ್ನೋ ಹಾಗೆ ಓದಿದ್ರಾಯ್ತು ಅಂತ ಹೇಳಿ ಆಲಸ್ಯವನ್ನ ತೋರ್ತೀವಿ. ಈ ಆಲಸ್ಯವನ್ನ ತೋರುವುದರಿಂದ ಏನಾಗುತ್ತೆ, ನಮಗೆ ದೊಡ್ಡ ಹೊಡೆತ ಉಂಟಾಗುತ್ತೆ. ಪ್ರತಿದಿನ ಪಾಠವನ್ನು ನಮ್ಮ ಶಾಲೆಗಳಲ್ಲಿ ಏನು ಅಭ್ಯಾಸವನ್ನ ನಿಮ್ಮ ಶಿಕ್ಷಕರುಗಳು ಮಾಡಿಸ್ತಾರೆ, ಅದನ್ನ ಪ್ರತಿದಿನ ಮನೆಯಲ್ಲಿ ಅಭ್ಯಾಸವನ್ನ ಮಾಡೋದ್ರಿಂದ ನಿಮಗೆ ಅಭ್ಯಾಸದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಕೆಲವೊಂದಷ್ಟು ಸರಳ ಸೂತ್ರಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಾದವರು ತಮ್ಮದೇ ಆದಂತಹ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಳ್ಬೇಕು. ನಾವು ಮುಂಜಾನೆ ಎಷ್ಟು ಬೇಗ ಹೇಳ್ಬೇಕು, ಎದ್ದ ತಕ್ಷಣ ಉಷಾಪಾನವನ್ನ ಮಾಡ್ಬೇಕು, 10 ನಿಮಿಷ ವ್ಯಾಯಾಮವನ್ನ ಮಾಡ್ಬೇಕು, 10 ನಿಮಿಷ ಧ್ಯಾನವನ್ನ ಮಾಡ್ಬೇಕು, ತದನಂತರ ಓದಿಗೆ ಕುಳಿತುಕೊಳ್ಬೇಕು, ಓದ್ಲಿಕ್ಕೆ ಇಷ್ಟರಿಂದ ಇಷ್ಟು ಗಂಟೆ ಒಳಗೆ ಕುಳಿತುಕೊಳ್ಬೇಕು ಅಂತ ನಾವು ಸಮಯವನ್ನ ನಿಗದಿ ಮಾಡ್ಕೊಳ್ಬೇಕು. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಶಿಸ್ತುಬದ್ಧವಾದಂತಹ ಅಧ್ಯಯನ. ಮಕ್ಕಳ ಎಲ್ಲಾರು ಓದಲ್ಲ ಅಂತ ಹೇಳಿಲ್ಲ, ಅದಕ್ಕೆ ಅದರದೇ ಆದಂತಹ ಒಂದು ಶಿಸ್ತಿರ್ಬೇಕು. ಏನು ಆ ಶಿಸ್ತು ಅಂತ ಹೇಳಿದ್ರೆ, ನೀವು ಮೊದಲನೇದಾಗಿ ಒಂದು ವೇಳಾಪಟ್ಟಿಯನ್ನ ಸಿದ್ಧಪಡಿಸ್ಕೊಂಡಿರ್ಬೇಕು. ಯಾವ ವಿಷಯವನ್ನ ಯಾವಾಗ ಓದಬೇಕು, ಎಷ್ಟು ಸಮಯವನ್ನ ಓದಬೇಕು ಅಂತ ಹೇಳಿ. ನಾವು ಸಾಮಾನ್ಯ ಮನುಷ್ಯರು, ನಮ್ಮ ಕಾನ್ಸಂಟ್ರೇಷನ್ ಪವರ್, ಏಕಾಗ್ರತೆಯ ಶಕ್ತಿ ನಮಗೆ 40ರಿಂದ 45 ನಿಮಿಷಗಳ ಕಾಲ ಮಾತ್ರ ಇರುತ್ತೆ. ನಾವು ಋಷಿಮುನಿಗಳಾಗಿದ್ರೆ ತುಂಬಾ ಸಮಯ ಇರ್ತಿತ್ತೇನು. ಆದ್ರೆ ನಾವು ಸಾಮಾನ್ಯ ಮನುಷ್ಯರಾದ್ರಿಂದ ಒಂದು 40ರಿಂದ 45 ನಿಮಿಷಗಳ ಕಾಲ ನಮ್ಮ ಕಾನ್ಸಂಟ್ರೇಷನ್ ಪವರ್ ಇರುತ್ತೆ. ಆದ್ರಿಂದ ವಿದ್ಯಾರ್ಥಿಗಳಾದ ತಾವುಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವುದೋ ಒಂದು ವಿಷಯವನ್ನ ನೀವು ಓದ್ಲಿಕ್ಕೆ ತೆಗೆದುಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ 40ರಿಂದ 45 ನಿಮಿಷಗಳ ಕಾಲ ಮಧ್ಯೆ ಯಾವುದಕ್ಕೆ ಸಮಯವನ್ನ ಕಾಲಹರಣವನ್ನ ಮಾಡಬಾರ್ದು. ಅಂದ್ರೆ 45 ನಿಮಿಷಗಳ ಕಾಲ ಓದುವಾಗಿಲ್ಲ, 30ರಿಂದ 35 ನಿಮಿಷ ಓದಬೇಕು. 10 ನಿಮಿಷ ಉಳ್ಕೊಳ್ಳುತ್ತೆ. ಆ 10 ನಿಮಿಷವನ್ನ ಪುನರ್ಮನನ ಮಾಡ್ಕೊಳ್ಬೇಕು. ನೋಡಿದ್ರೆ ಪುಸ್ತಕವನ್ನ ಮುಚ್ಚಿಟ್ಟು ಪುನರ್ಮನನವನ್ನ ಮಾಡ್ಬೇಕು. ನಾನು ಪಾಠವನ್ನ ತೆಗೆದೆ, ಯಾವ ಪಾಠವನ್ನ ಓದಿದೆ, ಆ ಪಾಠದ ಅಂಶ ಏನಾಗಿತ್ತು, ವಿವರಣೆ ಏನಿತ್ತು, ಇಸ್ವಿ ಏನಿತ್ತು ಎಂಬುದನ್ನ ಅಭ್ಯಾಸ ಮಾಡಿದ್ದೀರಲ್ಲ, ಅದೆಲ್ಲವನ್ನ 10 ನಿಮಿಷಗಳ ಕಾಲ ಪುನರ್ಮನನ ಮಾಡ್ಬೇಕು. ಪುನರ್ಮನನ ಮಾಡಿದಾಗ ನಮಗೆ ಯಾವುದೋ ಒಂದು ವಿಷಯ ಮರ್ತೋಗುತ್ತೆ. ಆಗ ತಪ್ಪು ಏನು ಇಲ್ಲ ವಿದ್ಯಾರ್ಥಿಗಳು, ನೀವು ಒಮ್ಮೆ ಪುಸ್ತಕವನ್ನ ತೆಗೆದು ನೋಡಿ, ಯಾವ ವಿಷಯವನ್ನ ಮರ್ತಿರ್ತೀರಾ ಆ ವಿಷಯವನ್ನ ಮತ್ತೆ ಮೆಲುಕು ಹಾಕಿ ಮತ್ತೆ ಪುನರ್ಮನನವನ್ನ ಮಾಡ್ಕೊಳ್ಳಿ. 45 ನಿಮಿಷ ಕ್ಲಿಯರ್ ಆಗುತ್ತೆ. ನಿಮಗೆ ಬೇಜಾರು ಅನಿಸ್ತು, ಆಗ ಒಂದು 5 ನಿಮಿಷ ಯಾವ್ದಾದ್ರು ಒಂದು ಹಾಡು ಕೇಳಿ, ಇಲ್ಲ ಆಟವನ್ನ ಆಡಿ, ಇಲ್ಲ ಮನೆಯಲ್ಲೇ ಓಡಾಟವನ್ನ ಮಾಡಿ, ಮತ್ತೆ ಮನಸ್ಸು ಫ್ರೀ ಆಗುತ್ತೆ. ಮತ್ತೆ ಒಂದು 45 ನಿಮಿಷಗಳ ಕಾಲ ಓದ್ಲಿಕ್ಕೆ ಕೂತ್ಕೊಳ್ಳಿ. ಈ ರೀತಿ ನಾವು ಒಂದು ದಿನದಲ್ಲಿ ಓದಬೇಕಾದ್ರೆ ಸಮಯವನ್ನ ವಿಂಗಡಣೆ ಮಾಡಿಕೊಂಡು ಯಾವುದೋ ವಿಷಯವನ್ನ ಓದ್ಲಿಕ್ಕೆ ಕೂತ್ಕೊಂಡಾಗ 45 ನಿಮಿಷಗಳ ಕಾಲ ಪರಿಶ್ರಮವನ್ನ ಹಾಕಿ ತದೇಕ ಚಿತ್ತದಿಂದ ಓದ್ಬೇಕು. ಆ ಸಮಯದಲ್ಲಿ ನಾವು ಮೊಬೈಲ್ ನೋಡುವಂಥದ್ದು,
ಟಿವಿ ನೋಡುವಂಥದ್ದು, ಹೊರಗಡೆ ಎದ್ದು ಹೋಗುವಂಥದ್ದು ಯಾವುದನ್ನು ಸಹ ಮಾಡಬಾರದು. ಯಾಕೆ ಮಾಡಬಾರದು ಅಂತ ಹೇಳಿದ್ರೆ, ನಾವು ಆ ರೀತಿ ಮಾಡೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ ಆ ಕಡೆ ಹೋಗ್ತಾ ಇರುತ್ತೆ, ಓದುವುದು ನಮ್ಮ ನೆನಪಿನಲ್ಲಿ ಉಳ್ಕೊಳ್ಳೋದಿಲ್ಲ. ಇದು ಶಿಸ್ತುಬದ್ಧವಾದಂತಹ ಅಧ್ಯಯನ. ಎರಡನೆಯದು ಓದುವ ಸ್ಥಳ. ವಿದ್ಯಾರ್ಥಿಗಳಾದಂತಹ ನೀವುಗಳು ಓದುವ ಸ್ಥಳವನ್ನ ನಿಗದಿ ಮಾಡಿಟ್ಕೊಂಡಿರ್ಬೇಕು. ಹೇಗೆ ಅಂತ ಹೇಳಿದ್ರೆ, ಪರಿಪೂರ್ಣವಾಗಿ ಒಂದು ಸ್ಥಳವನ್ನ ನಿಗದಿ ಮಾಡ್ಕೊಳ್ಬೇಕು. ಆ ಸ್ಥಳದಲ್ಲಿ ನಿಮ್ಗೆ ಟೈಮ್ ಟೇಬಲ್ ಇರಬೇಕು, ಒಂದು ದೇವರ ಚಿತ್ರ ಇರಬೇಕು, ಮತ್ತೆ ನಿಮ್ಮ ಪುಸ್ತಕಗಳು ಸಮವಾಗಿ ನೀಟಾಗಿ ಜೋಡಿಸ್ಕೊಂಡಿರ್ಬೇಕು ವಿಷಯವಾರು, ಮತ್ತು ಆ ಜಾಗವನ್ನ ಸ್ವಚ್ಛವಾಗಿಟ್ಕೊಂಡಿರ್ಬೇಕು. ಅಲ್ಲಿ ಹೇಗಂದ್ರೆ ಪುಸ್ತಕಗಳನ್ನ ಎಸೆಯೋದು, ಗಲೀಜು ಮಾಡೋದು, ನೋಡಿದ್ರೆ ಜಾಗದಲ್ಲಿ ಕುತ್ಕೊಳ್ಳಿಕ್ ಆಗಲ್ಲ ಅನ್ಸೋದು, ಆ ರೀತಿ ಇರಬಾರ್ದು. ಆ ರೀತಿ ಇದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ, ಓದ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಆ ಒಂದು ಉದ್ದೇಶದಿಂದ ನೀವು ಓದುವಂತಹ ಜಾಗವನ್ನ ತುಂಬಾ ಸ್ವಚ್ಛತೆಯಿಂದ ಇಟ್ಕೊಂಡಿರ್ಬೇಕು. ನಿಮ್ಮ ಪುಸ್ತಕಗಳನ್ನು ಸಹ ಸಮಯ ವಿಷಯವಾರು ಸಿದ್ಧಪಡಿಸಿ ಇಟ್ಕೊಂಡಿರ್ಬೇಕು. ಇದು ನೋಡಿದಾಗ ಮನಸ್ಸಿಗೆ ಖುಷಿ ಕೊಡುತ್ತಲ್ವಾ, ಆ ಖುಷಿಯಿಂದನೇ ಅರ್ಧ ಉತ್ಸಾಹ ಜಾಸ್ತಿ ಆಗ್ತಾ ಹೋಗುತ್ತೆ, ನಾವ್ ಇನ್ನೊಂದಷ್ಟೊತ್ತು ಓದ್ಬೇಕು ಎಂಬುದು. ಈ ರೀತಿ ಜಾಗವನ್ನ ಸಿದ್ಧಪಡಿಸಿಟ್ಕೊಂಡಿರ್ಬೇಕು. ಮೊದಲು ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ತದನಂತರದಲ್ಲಿ ನಾವ್ ಏನ್ ಮಾಡ್ಬೇಕು, ಮೊಬೈಲ್ ಗೀಳು. ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಮೊಬೈಲ್ ಬಿಟ್ಟು ಇರ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ನಮ್ಗೆ ಬೇಜಾರಾದಾಗ, ಸಮಯ ಸಿಕ್ಕಾಗ ನಮ್ಮ ಮನೇಲಿರುವಂತ ನಮ್ಮ ಅಪ್ಪ ಅಪ್ಪನ ಫೋನ್ ಅಥವಾ ಅಮ್ಮನ ಫೋನ್ ಯಾವ್ದಾದ್ರು ಒಂದನ್ನ ನಾವು ಇಟ್ಕೊಂಡು ಆಟವನ್ನ ಆಡುವಂಥದ್ದು, ರೀಲ್ಸ್ ಗಳನ್ನ ನೋಡುವಂಥದ್ದು, ಪಬ್ಜಿ, ಫ್ರೀ ಫೈರ್, BGMI ಈ ರೀತಿ ಅಂತರ್ಜಾಲದ ಆಟಗಳನ್ನ ಆಡುವಂಥದ್ದು, ರೀಲ್ಸ್ ಗಳನ್ನ ನೋಡುವಂಥದ್ದು, ಇದಕ್ಕೆ ಅಡಿಕ್ಟ್ ಆಗಿರ್ತೀವಿ. ಇದನ್ನ ನಾವು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಳ್ತಾ ಇರ್ತೀವಿ. ಕದ್ದು ಮುಚ್ಚಿ ಮೊಬೈಲ್ ನೋಡ್ತಾ ಇರ್ತೀವಿ. ಇದನ್ನ ನಾವು ಮೊದಲು ಬಿಡಬೇಕು. ಮೊಬೈಲ್ ಎಂಬುದು ಮಕ್ಕಳ ಒಂದು ಮಹಾಮಾರಿ ಇದ್ದ ಹಾಗೆ. ಅದು ನಾವು ಹೇಗೆ ಬಳಸ್ಕೊಳ್ತೀವಿ ಹಾಗೆ. ಒಳ್ಳೆದಕ್ಕೆ ಬಳಸ್ಕೊಂಡ್ರೆ ತುಂಬಾ ಅನುಕೂಲ ಮಕ್ಕಳ. ಅದೇ ನೀವು ಯಾವುದಕ್ಕೂ ಬೇಡದೆ ಇರುವಂತಹ, ಸಮಯ ಕಾಲ ಹರಣ ಮಾಡುವಂತಹ ವಿಷಯಗಳಿಗೆ ಬಳಸ್ಕೊಂಡ್ರೆ ಅದು ನಿಮ್ಗೆ ಸದ್ಯಕ್ಕೆ ಖುಷಿಯನ್ನ ಕೊಡ್ಬೋದು, ಜೀವನದಲ್ಲಿ ದುಃಖವನ್ನ ಕೊಡುತ್ತೆ. ನಮ್ಗೆ ಜೀವನದಲ್ಲಿ ದುಃಖ ಕೊಡುವಂತ ವಿಷಯಗಳೇ ಬೇಡ. ಈಗ ಕಷ್ಟ ಆದ್ರೂ ಜೀವನದಲ್ಲಿ ಸಂತೋಷದ ವಿಷಯಗಳನ್ನ ಕೊಡುವಂತಹ ವಿಷಯಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋಣ. ನಾವು ಮೊಬೈಲ್ ಅನ್ನ ಹೆಚ್ಚು ಬಳಕೆ ಮಾಡೋದ್ರಿಂದ, ನಾವು ಸ್ಕ್ರೀನಿಂಗ್ ಮಾಡೋದ್ರಿಂದ ನಮ್ಮ ಫ್ರಂಟ್ ಬ್ರೈನ್ ಡೆಡ್ ಆಗ್ತಾ ಹೋಗುತ್ತೆ. ಈ ಫ್ರಂಟ್ ಬ್ರೈನ್ ನಲ್ಲಿ ಮೆಮೊರಿ ಡೆಡ್ ಆಗ್ತು ಅಂತ ಹೇಳಿದ್ರೆ ನಾವು ಓದಿದ್ದು ಯಾವುದೂ ಸಹ ನೆನಪಿನಲ್ಲಿ ಇರೋದಿಲ್ಲ. ಇದನ್ನ ಬೇಕಾದ್ರೆ ವಿದ್ಯಾರ್ಥಿಗಳ ನೀವು ಅಬ್ಸರ್ವ್ ಮಾಡಿ, ಒಂದ್ 10-15 ವರ್ಷಗಳ ಹಿಂದೆ ಹೋದ್ರೆ ಮಕ್ಕಳುಗಳು ತಂದೆ ತಾಯಿಗಳ ಜೊತೆ ಹೆಚ್ಚು ಒಡನಾಡ್ತಲ್ಲಿ ಇರ್ತಾ ಇದ್ರು, ಸಂಬಂಧಿಕರುಗಳ ಜೊತೆ ಒಡನಾಡ್ತಲ್ಲಿ ಇರ್ತಾ ಇದ್ರು. ಅಪ್ಪ ಅಮ್ಮ ಎಲ್ಲಾದ್ರೂ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವೇ ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಳಿ, ಅಪ್ಪ ಅಮ್ಮ ಎಲ್ಲಾದ್ರೂ ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಬರ್ತೀವಿ ಅಂತ ಯಾವುದೇ ವಿದ್ಯಾರ್ಥಿಗಳು ಹೇಳೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಮನೆಗಳಲ್ಲಿ ಒಂದು ಮೊಬೈಲ್ ಇರುತ್ತೆ, ಅದ್ರಲ್ಲಿ ಆಟ ಆಡ್ಕೊ ಕುಳಿತುಕೊಳ್ಬಹುದು ಅಂತ. ಇದನ್ನ ಯೋಚನೆ ಮಾಡಿ ಮೊಬೈಲ್ ಅನ್ನ ಮೊದಲು ಬಿಟ್ಬಿಡ್ಬೇಕು. ಮೊಬೈಲ್ ಅನ್ನ ಬಿಟ್ಟು ಓದುವುದರ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು. ಮತ್ತೆ ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ SSLC ಮಕ್ಕಳುಗಳಿಗೆ ಬ್ಲೂ ಪ್ರಿಂಟ್ ಅಂತ ಹೇಳಿ ಕೊಟ್ಟಿರ್ತಾರೆ ಇಲಾಖೆಯಿಂದ. ಯಾವ ಪಾಠದಲ್ಲಿ ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳ ಪ್ರಶ್ನೆಗಳು ಬರುತ್ತೆ ಅಂತ ಅದನ್ನ ನಿಮ್ಮ ಶಾಲಾ ಶಿಕ್ಷಕರುಗಳು, ವಿಷಯವಾರು ಶಿಕ್ಷಕರು ನಿಮ್ಗೆ ಹಂಚಿಕೆಯನ್ನ ಮಾಡಿರ್ತಾರೆ. ಅದನ್ನ ಇಟ್ಕೊಂಡು ನೀವು ಹೆಚ್ಚು ಹೆಚ್ಚು ಅಭ್ಯಾಸವನ್ನ ಮಾಡ್ಬೇಕು. ಈ ಬರ್ದು ಅಭ್ಯಾಸವನ್ನ ಮಾಡೋದ್ರಿಂದ ಏನಾಗುತ್ತೆ, ಕೈ ಬರವಣಿಗೆ ಸ್ಪೀಡ್ ಆಗುತ್ತೆ, ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇಲ್ಲಿ ಬರಿಬೇಕಾದ್ರೆ ಕೆಲವೊಬ್ರು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಪೆನ್ಸಿಲ್ ಅನ್ನ ಬಳಸ್ತೀರಾ. ಮಕ್ಕಳ, ನೀವು ಚಿಕ್ಕ ಮಕ್ಕಳನ್ನ ಪೆನ್ಸಿಲ್ ಅನ್ನ ಬಳಸುವುದು ಬೇಡ, ಪೆನ್ನನ್ನ ಬಳಸಿ. ಪೆನ್ನನ್ನ ಬಳಸೋದ್ರಿಂದ ರೈಟಿಂಗ್ ಸ್ಪೀಡ್ ಆಗುತ್ತೆ, ಅಕ್ಷರ ದುಂಡಾಗ್ತಾ ಹೋಗುತ್ತೆ. ಇದು ಮತ್ತೆ ಪರೀಕ್ಷೆನಲ್ಲಿ ನಾವು ಎದುರುಕೊಳ್ಳುವಂತ ಪ್ರಮೇಯ ಬರಬಾರದು ಅಂತ ಹೇಳಿದ್ರೆ, ನಾವು 1 ವಾರಗಳ ಕಾಲ ಏನನ್ನ ಓದಿರ್ತೀವಿ, ಸೋಮವಾರದಿಂದ ಶನಿವಾರದವರೆಗೂ ಏನನ್ನ ಓದಿರ್ತೀವಿ, ಅದೆಲ್ಲವನ್ನು ಸಹ ಪುನರ್ಮನನ ಭಾನುವಾರ ಮಾಡ್ಕೊಳ್ಬೇಕು, ಪುನರಾವಲೋಕನವನ್ನ ಮಾಡ್ಕೊಳ್ಬೇಕು. ಓದಿರುವಂತ ಎಲ್ಲ ವಿಷಯಗಳನ್ನ ಮತ್ತೆ ಪುನರ್ಮನನ ಮಾಡ್ಬೇಕು. ಇಲ್ಲಿ ನಾವು 1, 7, 15 ಅಂತ ಹೇಳ್ತೀವಿ. ಅಂದ್ರೆ ಮೊದಲನೇ ದಿನ ಓದೋದನ್ನ 7ನೇ ದಿನ ಮತ್ತೆ ಓದ್ಬೇಕು, 7ನೇ ದಿನ ಓದಿ ಇನ್ನು 15 ದಿನ ಬಿಟ್ಟು ಓದ್ಬೇಕು, 15 ದಿನ ಆದ್ಮೇಲೆ 21 ದಿನ ಬಿಟ್ಟು ಓದ್ಬೇಕು. ಯಾವ್ದ್ರೆ ನಿಮ್ಗೆ ಸಮಯ ಇಲ್ಲ, ಇರುವಂತ ದಿನ 10 ದಿನಗಳ ಕಾಲ ಈ 1, 7 ಅನ್ನ ನೀವು ಅಡಾಪ್ಟ್ ಮಾಡ್ಕೋಬೇಕು. ಇವತ್ತು ಓದಿದಿನ ಮತ್ತೆ 7 ದಿನ ಬಿಟ್ಟು ಓದ್ಬೇಕು, ಮತ್ತೆ ಓದ್ತಾ ಇರ್ಬೇಕು. ಈ ರೀತಿ ಓದಿ ಪುನರ್ಮನನವನ್ನ ಮಾಡ್ಕೊಳ್ತಾ ಇರೋದ್ರಿಂದ ನಿಮ್ಮ ನೆನಪಿನಲ್ಲಿರುವಂತಹದ್ದು ಮತ್ತೆ ಅಚ್ಚಳಿತಾ ಹೋಗ್ತಾ ಹೋಗುತ್ತೆ, ಮರ್ತ್ಕೊಳ್ಳುವಂತಹ ಪ್ರಮೇಯ ಬರೋದಿಲ್ಲ. ಮತ್ತೆ ನೀವು ದಿನವೆಲ್ಲ ಓದಿರ್ತೀರಾ, ರಾತ್ರಿ ಮಲಗುವ ವೇಳೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಾನ್ಸಿಯಸ್ ಮೈಂಡ್ ಅಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನ ಸಬ್ ಕಾನ್ಸಿಯಸ್ ಮೈಂಡ್ಗೆ ಹಾಕಬೇಕು. ಯಾವ ರೀತಿನಪ್ಪ ಇದು ಸಬ್ ಕಾನ್ಸಿಯಸ್ ಮೈಂಡ್ಗೆ ಹಾಕುವಂತದ್ದು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ, ನೀವು ಮಲಗೋದು ಒಂದು 10ರಿಂದ 15 ನಿಮಿಷಗಳ ಕಾಲ ಇದೆ ಅನ್ನುವಂತ ಸಂದರ್ಭದಲ್ಲಿ ಕುಳಿತುಕೊಳ್ಬೇಕು. ಚಿನ್ಮುದ್ರ ಪೊಸಿಷನ್ ಅಲ್ಲಿ ಕುಳಿತುಕೊಂಡು
ಎಲ್ಲವನ್ನ ಕಣ್ಣು ಮುಚ್ಚಿ ಧ್ಯಾನಿಸ್ಕೊಳ್ಬೇಕು. ಇಲ್ಲ ನಿಮ್ಗೆ ಚಿನ್ಮುದ್ರಾ ಸ್ಥಿತಿನಲ್ಲಿ ಕುಳಿತುಕೊಂಡು ಮಾಡಕ್ ಆಗ್ತಾಯಿಲ್ಲ ಅಂದ್ರೆ ಮಲ್ಕೊಳ್ಬೇಕು. ಯೋಗ ನಿದ್ರೆ ಮಾಡುವಂತ ಸ್ಥಿತಿನಲ್ಲಿ ಮಲ್ಕೊಳ್ಬೇಕು. ನಿಮ್ಮ ಕಾಲುಗಳು ನೇರವಾಗಿರ್ಬೇಕು, ದೇಹ ನೆಟ್ಟಿಗೆ ಮಲಗಿರ್ಬೇಕು, ಎರಡು ಹಸ್ತವನ್ನು ಈ ರೀತಿ ಚಾಚ್ಕೊಂಡಿರ್ಬೇಕು. ಚಾಚ್ಕೊಂಡು 1 2 3 ಈ ರೀತಿ ಕಣ್ಣನ್ನ ಮುಚ್ಚಿ ಹೇಳಿಸ್ತಾ ಇರ್ಬೇಕು. ಈ ದಿನ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೆ, ಉಷಾಪಾನವನ್ನ ಮಾಡಿದೆ, ದಿನಚರಿಯನ್ನ ಮುಗಿಸ್ದೆ. ತದನಂತರದಲ್ಲಿ ಈ ವಿಷಯವನ್ನ ಓದ್ದೆ, ಈ ವಿಷಯದಲ್ಲಿ ನನ್ಗೆ ಇದು ಅರ್ಥ ಆಗ್ಲಿಲ್ಲ, ಇದನ್ನ ಮತ್ತೆ ತೆಗೆದು ನೋಡ್ದೆ, ಇದು ಅರ್ಥ ಆಯ್ತು. ತದನಂತರ ಕೆಲಸವನ್ನ ಮುಗಿಸ್ದೆ, ಶಾಲೆಗೆ ಹೋದೆ, ಮೊದಲನೇ ಅವಧಿ ಇದಾಯ್ತು. ಈ ಅವಧಿನಲ್ಲಿ ನಾನು ಈ ಪಾಠವನ್ನ ಕಲಿತೆ. ತದನಂತರದಲ್ಲಿ ಊಟಕ್ಕೆ ಬಿಟ್ರು. ತದನಂತರದಲ್ಲಿ ಈ ಪಾಠವನ್ನ ಓದ್ದೆ, ಈ ವಿಷಯ ನನ್ಗೆ ಅರ್ಥ ಆಯ್ತು, ಈ ವಿಷಯ ಅರ್ಥ ಆಗಿರ್ಲಿಲ್ಲ, ಮತ್ತೆ ಕೇಳ್ದೆ. ಮತ್ತೆ ಗಣಿತ ವಿಷಯವನ್ನ ಕೇಳ್ದೆ, ಇದು ನನ್ಗೆ ಅರ್ಥ ಆಗಿಲ್ಲ, ಗಣಿತ ಶಿಕ್ಷಕರ ಹತ್ರ ಕೇಳಿ ಅರ್ಥ ಮಾಡ್ಕೊಂಡೆ. ತದನಂತರ ಮನೆಗೆ ಬಂದೆ, ಇಷ್ಟು ವಿಷಯಗಳನ್ನ ಓದ್ದೆ, ಇಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಂಡೆ, ಇದರಲ್ಲಿ ಈ ಪಾಠ ಬಂತು, ಹೀಗೆ ಬಂತು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಅದೇನಾಗುತ್ತೆ, ನಿಮ್ಮ ಕಾನ್ಸಿಯಸ್ ಮೈಂಡ್ ಇರುವಂತದ್ದು ಸಬ್ ಕಾನ್ಸಿಯಸ್ ಮೈಂಡ್ ಹಾಗೆ ರವಾನೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ರವಾನೆ ಆದಂತಹ ವಿಷಯಗಳು ನಿಮ್ಮ ಮೆಮೊರಿನಲ್ಲಿ ಲಾಂಗ್ ಟರ್ಮ್ ಮೆಮೊರಿಗೆ ಉಳ್ಕೊಳ್ಳುತ್ತೆ. ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗಿ ಉಳ್ಕೊಳ್ಳುತ್ತೆ. ಈ ಲಾಂಗ್ ಟರ್ಮ್ ಮೆಮೊರಿಗೆ ಉಳ್ಕೊಂಡಂತಹ ವಿಷಯಗಳನ್ನ ನೀವು ಪರೀಕ್ಷೆಯ ಇಂದಿನ ದಿನ ಪುಟ ತಿರುವಾಕಿದ್ರೆ ಸಾಕು, ಎಲ್ಲವೂ ಸಹ ನೆನಪಿಗೆ ಬರ್ತಾ ಹೋಗುತ್ತೆ. ಇದನ್ನ ವಿದ್ಯಾರ್ಥಿಗಳಾದಂತವ್ರು ನೀವು ಅಡಾಪ್ಟ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ನೀವು ಮಲಗುವ ವೇಳೆ ಬೇರೆ ವಿಷಯಗಳನ್ನ ಮಾತಾಡುವಂಥದ್ದು, ಸ್ಕ್ರೀನಿಂಗ್ ನೋಡುವಂಥದ್ದು ಮಾಡಬಾರ್ದು. ಆಕ್ಚುಲಿ ನಾವು ಮಲಗುವ 15 ನಿಮಿಷ ಅಥವಾ 30 ನಿಮಿಷಗಳ ಕಾಲ ಯಾವುದೇ ಸ್ಕ್ರೀನಿಂಗ್ ಅನ್ನ ನೋಡಿರಬಾರ್ದು. ಅಂದ್ರೆ ಟಿವಿ, ಮೊಬೈಲ್ಗಳನ್ನ ನೋಡಿರಬಾರ್ದು. ಹಾಗೆ ಅರ್ಧ ಗಂಟೆ ಆದ್ಮೇಲೆ ಮಲಗುವುದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಮಕ್ಕಳು. ಇದು ಮತ್ತೆ ನಿಮ್ಮ ಪರೀಕ್ಷಾ ತಯಾರಿ ಹೇಗಿರಬೇಕು ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಈಗ ನೋಂದಣಿ ಪತ್ರಗಳು ಬಂದಿದ್ದಾವೆ. ನೋಂದಣಿ ಪತ್ರಗಳನ್ನ ಸುರಕ್ಷಿತವಾಗಿ ಇಟ್ಕೊಂಡಿರ್ಬೇಕು. ಪರೀಕ್ಷೆಗೆ ಬೇಕಾದ ಪರಿಕರಗಳನ್ನ ತೆಗೆದುಕೊಂಡಿರ್ಬೇಕು. ನೀವು ರೆಟ್ಟಿನ ಪ್ಯಾಡ್ಗಳನ್ನ ತೆಗೆದುಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಈಗ ಬಂದಿರುವಂತದ್ದು ಟ್ರಾನ್ಸ್ಪರೆಂಟ್ ಪ್ಯಾಡ್ ಬಂದಿದೆ. ಟ್ರಾನ್ಸ್ಪರೆಂಟ್ ಪ್ಯಾಡ್ ಅನ್ನ ತೆಗೆದುಕೊಂಡು ಹೋಗಿ ಆ ಪ್ಯಾಡ್ಗೆ ಯಾವುದೇ ರೀತಿಯಾದಂತಹ ಚಿತ್ರಗಳನ್ನ ಅಂಟಿಸಿರುವಂತದ್ದು, ಏನೋ ಬರ್ದಿರುವಂತದ್ದು ಯಾವುದು ಬೇಡ. ಕಾರಣ ಏನಂತ ಹೇಳಿದ್ರೆ, ನೀವು ಯಾವುದೋ ವಿಷಯವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಏನೋ ಬರ್ದಿರ್ತೀರಾ, ಅದು ಪರೀಕ್ಷಾ ಕೊಠಡಿಯಲ್ಲಿ ಸಿಗಾಕೊಂಡ್ರೆ ಅದು ಕಾಪಿ ಅಂತ ಕನ್ಸಿಡರ್ಡ್ ಆಗುತ್ತೆ. ಪರೀಕ್ಷೆ ಹಾಲಿಂದ ಹೊರಗಡೆ ಬರಬೇಕಾಗುತ್ತೆ. ಅಕಸ್ಮಾತ್ ಮಾನವೀಯತೆ ದೃಷ್ಟಿಯಿಂದ ಅವರು ಹೊರಗಡೆ ಕಳಿಸಿಲ್ಲ ಅಂತ ಹೇಳಿದ್ರು, ಅಷ್ಟು ಜನದ ಮುಂದೆ ನಿಂತ್ಕೊಂಡಾಗ ನಿಮಗೆ ಬೇಜಾರಾಗುತ್ತೆ, ಒಂಥರ ಅಪಹಾಸ್ಯ ಆದಾಗುತ್ತೆ. ಅದರಿಂದ ಮೆಮೊರಿನಲ್ಲಿರುವಂತ ಎಲ್ಲ ಶಕ್ತಿ ಕುಗ್ತಾ ಹೋಗುತ್ತೆ. ಆ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ಟ್ರಾನ್ಸ್ಪರೆಂಟ್ ಪ್ಯಾಡ್ ತೆಗೆದುಕೊಳ್ಳಿ. ಅದ್ರಲ್ಲಿ ಏನೂ ಬರ್ದಿರುವಂತದ್ದು ಬೇಡ, ಏನು ಅಂಟಿಸಿರುವಂತದ್ದು ಬೇಡ. ಮತ್ತೆ 1 ರಿಂದ 2 ಪೆನ್ಗಳನ್ನ ಎಕ್ಸ್ಟ್ರಾ ಇಟ್ಕೊಳ್ಳಿ. ಸ್ಕೇಲ್, ಪೆನ್ಸಿಲ್, ಶಾರ್ಪ್ನರ್, ಎರೇಸರ್ ಎಲ್ಲವನ್ನ ಇಟ್ಕೊಂಡಿರ್ಬೇಕು. ಪರೀಕ್ಷಾ ಕೊಠಡಿಗೆ ಅರ್ಧ ಗಂಟೆ ಮುಂಚೆ ನೀವು ತೆರಳಬೇಕಾಗುತ್ತೆ. ಕಾರಣ ಏನಂತ ಹೇಳಿದ್ರೆ, ನಿಮ್ಮ ಕೊಠಡಿ ಸಂಖ್ಯೆಯನ್ನ ನೋಡ್ಕೋಬೇಕು, ನಿಮ್ಮ ಸ್ಥಳದ ಸಂಖ್ಯೆಯನ್ನ ನೋಡ್ಕೊಳ್ಬೇಕು. ಕೊಠಡಿಗೆ ಪ್ರವೇಶ ಮಾಡಿದ ನಂತರ ಯಾವುದೇ ವಿಚಾರಗಳನ್ನ ಮಾತನಾಡುವಂತದ್ದು ಬೇಡ. ಶಾಂತವಾಗಿರ್ಲಿ ಮನಸ್ಸು. ಅದರಿಂದ ನಮ್ಮ ಬ್ರೈನ್ಗೆ ಫ್ರೀ ಅನ್ನ ಕೊಟ್ಟಾಗ ಎಲ್ಲವೂ ಸಹ ನೆನಪಿಗೆ ಬರುತ್ತೆ. ಅರ್ಧ ಗಂಟೆ ಮುಂಚೆ ಹೋಗಿ ಕುಳಿತುಕೊಳ್ಳಿ, ಯಾರ ಜೊತೆನೂ ಮಾತನಾಡಬೇಡಿ, ಎಲ್ಲವೂ ಸಹ ನೆನಪಿಗೆ ಬರುತ್ತೆ. ತುಂಬಾ ಚೆನ್ನಾಗಿ ಪರೀಕ್ಷೆಯನ್ನ ಬರೀರಿ ಮಕ್ಕಳ. ಇಲ್ಲಿ ನಾನು ಪೋಷಕರಿಗೆ ಮತ್ತೆ ಒಂದು ಕಿವಿ ಮಾತನ್ನ ಹೇಳ್ತೀನಿ. ಏನಂತ ಹೇಳಿದ್ರೆ, ಪೋಷಕರೇ, ನೀವು ನಿಮ್ಮ ಮಕ್ಕಳುಗಳ ಮೇಲೆ ಅಂಕಗಳ ಒತ್ತಡವನ್ನ ಹೇರಬೇಡಿ, ಪರ್ಸೆಂಟೇಜ್ ಒತ್ತಡವನ್ನ ಹೇರಬೇಡಿ. ಮತ್ತೆ ಬೇರೆ ಮಕ್ಕಳ ಜೊತೆ ನಿಮ್ಮ ಮಕ್ಕಳುಗಳನ್ನ ಹೊಂದಾಣಿಕೆ ಮಾಡಿ ನಿಮ್ಮ ಮಕ್ಕಳುಗಳನ್ನ ಕುಗ್ಗಿಸ್ಲಿಕ್ಕೆ ಹೋಗ್ಬೇಡಿ. ಕಾರಣ ಏನಂತ ಹೇಳಿದ್ರೆ, ಈಗಿನ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತೆ. ಹೊಂದಾಣಿಕೆಯನ್ನ ಮಾಡಿ ಕುಗ್ಗಿಸ್ಲಿಕ್ಕೆ ಹೋಗ್ಬೇಡಿ. ಅಂಕಗಳ ಒತ್ತಡವನ್ನ ಹೇರಬೇಡಿ. ಮತ್ತೆ ನೆರೆ ಹೊರೆ ಸಂಬಂಧಿಕರುಗಳ ಜೊತೆ ಹೋಲಿಕೆಯನ್ನ ಮಾಡಬೇಡಿ. ಮಕ್ಕಳುಗಳಿಗೆ ಮಕ್ಕಳ ಪರೀಕ್ಷೆಗೆ ನೀವು ಸಿದ್ಧರಾಗಿದ್ದೀರಾ, ಉತ್ತಮವಾಗಿ ಬರೀತೀರಾ, ಚೆನ್ನಾಗಿ ಬರೀರಿ ಅಂತ ಹೇಳಿ ಮಾರ್ಗದರ್ಶನವನ್ನ ನೀಡಿ ಪರೀಕ್ಷೆಗೆ ಕಳಿಸ್ಕೊಡಿ ಅವರನ್ನ. ಅದ್ರ ಬದಲು ಹಾಗೆ ಬರಿ, ಹೀಗ್ ಬರಿ, ಇಷ್ಟು ಮಾರ್ಕ್ಸ್ ಬರಬೇಕು, 95 ಬರಬೇಕು, 90 ಬರಬೇಕು ಎಂಬ ಒತ್ತಡವನ್ನ ಹೇರ್ಲಿಕ್ಕೆ ಹೋಗ್ಬೇಡಿ. ತದನಂತರದಲ್ಲಿ ಮಕ್ಕಳಿಗೆ ಅಂಕ ಹೇಗೆ ಬಂದ್ರು ಸ್ವೀಕರಿಸುವ ಗುಣ ನಮ್ಮದಾಗಿರ್ಬೇಕು. ಯಾಕಂತ ಹೇಳಿದ್ರೆ, SSLC ಪರೀಕ್ಷೆಯ ಅಂಕ ಒಂದೇ ನಮ್ಮ ಮಕ್ಕಳ ಭವಿಷ್ಯವನ್ನ ನಿರ್ಧಾರ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ, ಅಂಕಪಟ್ಟಿಯಿಂದ ಹೊರಗಿನ ಪ್ರಪಂಚ ಇನ್ನ ವಿಶಾಲವಾಗಿದೆ. ಅದನ್ನ ನಾವು ಮಕ್ಕಳುಗಳಿಗೆ ತಿಳಿಸ್ಕೊಡ್ಬೇಕು. ಕಾರಣ ಏನಂತ ಹೇಳಿದ್ರೆ, ಈಗಿನ ಮಕ್ಕಳುಗಳಿಗೆ ಮನಸ್ಥಿತಿ ತುಂಬಾ ಚಿಕ್ಕದಿದೆ. ಕಾರಣ ಏನಂತ ಹೇಳಿದ್ರೆ, ಆ ರೀತಿ ಆಗ್ಲಿಕ್ಕೆ ಮಾಡುವಂತವರೇ ನಾವು ಪೋಷಕರುಗಳಾಗಿದ್ದೀವಿ. ಆ ಒಂದು ಉದ್ದೇಶದಿಂದ ಮಕ್ಕಳುಗಳಿಗೆ ಕೊನೆಯ ಕಿವಿ ಮಾತನ್ನ ನೀವು ಹೇಳಿ, ಮಕ್ಕಳ ನಿಮ್ಮ ಅಂಕ ಹೇಗೆ ಬರ್ಲಿ ಅದನ್ನ ನಾವು ಸ್ವೀಕರಿಸ್ತೀವಿ ಅಂತ ಹೇಳಿ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಮಕ್ಕಳುಗಳ ಮೇಲೆ ಒತ್ತಡ ಹಾಕಿ ಅವ್ರು ಯಾವುದೇ ರೀತಿ ಅಪಾಯವನ್ನ ಮಾಡ್ಕೊಂಡ್ರೆ ಆಗ ನಾವು ಕೊರಗುವ ಬದಲು ಈಗಲೇ ಮುಂಜಾಗರೂಕತವಾಗಿ ಮಕ್ಕಳಿಗೆ ಈ ರೀತಿ ಪ್ರೀತಿ ಮಾತುಗಳನ್ನ ಹೇಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರೂ 1 ವರ್ಷಗಳ ಕಾಲದಿಂದ ಪರಿಶ್ರಮವನ್ನ ಪಟ್ಟಿದ್ದೀರಾ. ನೀವು ಪಟ್ಟಂತಹ ಪರಿಶ್ರಮ ಈಗ ಬಿತ್ತುತ್ತಾ ಇದ್ದೀರಾ. ಕೆಲವೇ ದಿನಗಳಲ್ಲಿ ಅದು ಮೊಳಕೆ ಹೊಡೆದು
ಪಸರಿಸುತ್ತೆ. ನಿಮ್ಮ ಹೆಸರು ಎಲ್ಲಾ ಕಡೆ ರಾರಾಜಿಸುತ್ತೆ. ಯಾವುದೇ ಭಯ ಬೇಡ, ಆತಂಕ ಬೇಡ. ಆತ್ಮವಿಶ್ವಾಸ, ಧೈರ್ಯ ನಿಮ್ಮೊಟ್ಟಿಗಿರಲಿ. ಏನೇ ಆತಂಕಗಳಿದ್ರು ಅದೆಲ್ಲ ದೂರವನ್ನ ಮಾಡಿ ಪರೀಕ್ಷೆಯಲ್ಲಿ ಉತ್ತಮವಾಗಿ ಭಾಗವಹಿಸಿ, ಉತ್ತಮವಾಗಿ ಬರೆದು ಉತ್ತಮ ಅಂಕಗಳನ್ನ ತೆಗೆದುಕೊಳ್ಳಿ. ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ SSLC ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ. ನಿಮ್ಮ ತಂದೆ ತಾಯಿ, ಗುರು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದು ಒಳ್ಳೆಯ ಉತ್ತಮ ಅಂಕಗಳನ್ನ ಪಡ್ಕೊಂಡು ಒಳ್ಳೆಯ ಭವಿಷ್ಯವನ್ನ ರೂಪಿಸ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.